ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಟೇಸ್ಟಿಯಾಗಿ ಮಲ್ನಾಡ್ ಚಿಕನ್ ಗ್ರೇವಿ ನಾನು ನಮ್ಮ ಮನೆಯವರು ಇಬ್ಬರು ಸೇರ್ಕೊಂಡು ಮಾಡ್ತಾ ಇರೋದು. ನಾವು ಯೂಶ್ವಲಿ ಫ್ರೀ ಇದ್ದಾಗ ಒಟ್ಟಿಗೆ ಅಡುಗೆ ಮಾಡ್ತಾ ಇರ್ತೀವಿ. ಒಂಥರ ಆ ರೀತಿ ಅಡುಗೆ ಮಾಡೋದು ತುಂಬ ಖುಷಿಯಾಗುತ್ತೆ ಇಬ್ಬರು ಒಟ್ಟಿಗೆ ಸೇರಿಕೊಂಡು. ಸೊ ಇವತ್ತು ಸಖತ್ತು ಟೇಸ್ಟಿಯಾಗಿರೋವಂಥ ಮಲ್ನಾಡ್ ಚಿಕನ್ ಗ್ರೇವಿ ಮಾಡಿದ್ದೀವಿ. ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಫಸ್ಟು ಒಂದು ಬಾಣಲೆ ತಗೊಂಡು ಮೇಯ್ನ್ ಅಂತ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಹುರ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನು ಧನಿಯಾ ಪುಡಿ ತಗೊತಾ ಇದ್ದೀನಿ. ಇದು 3 ಸ್ಪೂನು ನಮ್ಮ ಅಳತೆಗೆ ತಗೊಂಡಿದ್ದೀವಿ. ಹೆಚ್ಚಾದರೆ ಬೇಕಿದ್ದರೆ ನೀವು ಅದನ್ನು ಹಾಗೆ ಸ್ಟೋರ್ ಮಾಡಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಚಿಕನ್ ತರ್ತೀರಲ್ಲ ಆವಾಗ ಇದೇ ಪುಡಿನ ಯೂಸ್ ಮಾಡ್ಕೊಬೋದು. ಹಾಗಾಗಿ ಬೇಗ ಅಡುಗೆ ಆಗುತ್ತೆ. ಸ್ವಲ್ಪ ಫಸ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀವಿ. ಏನು ರೀಸನ್ ಅಂತ ಅಂದರೆ ಫಸ್ಟೇ ಖಾರದ ಪುಡಿ ಹಾಕ್ಕೊಂಬಿಟ್ರೆ ಫುಲ್ಲು ಘಾಟಾಗಿಬಿಡುತ್ತೆ. ಇದು ನೀವು ಫಸ್ಟು ಧನಿಯಾ ಪುಡಿ ಹಾಕ್ಕೊಂಡ್ರು ಸ್ವಲ್ಪ ಲೈಟಾಗಿ ಆಗ್ತಾ ಇರುತ್ತೆ ಘಾಟು. ಬಟ್ ಫಸ್ಟೇ ಖಾರದ ಪುಡಿ ಹಾಕ್ಕೊಂಬಿಟ್ರೆ ಸಖತ್ತು ಮನೆಯೆಲ್ಲ ಘಾಟಾಗಿಬಿಡುತ್ತೆ. ಹಾಗಾಗಿ ಫಸ್ಟು ಧನಿಯಾ ಪುಡಿನ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದಕ್ಕೇ ಒಂದು 2 ಸ್ಪೂನಷ್ಟು ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀವಿ. ನಮ್ಮನೆ ಖಾರದ ಪುಡಿ ತುಂಬ ಖಾರ ಇರೋದ್ರಿಂದ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಸ್ವಲ್ಪ ಲೈಟಾಗಿತ್ತು ಅಂತ ನಿಮ್ಮ ಮನೇಲಿ ಖಾರ ಪುಡಿ ಲೈಟಾಗಿತ್ತು ಅಂತ ಅಂದರೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಮತ್ತು ಇದು ಮನೇಲೇ ಮಾಡಿರುವಂತಹ ಗರಂ ಮಸಾಲ ಅದೊಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡು ಮೂರನ್ನು ಸ್ವಲ್ಪ ಬ್ರೌನ್ ಬರೋ ಥರ ಹುರ್ಕೊಬೇಕು. ತೀರಾ ಸೀದೋಗೋ ಥರ ಹುರ್ಕೊಬಾರ್ದು. ಜಾಸ್ತಿ ಹೈ ಫ್ಲೇಮ್ ಮಾಡಿಕೊಂಡು ಸಣ್ಣ ಉರಿಲಿ ನಿಧಾನವಾಗಿ ಹುರ್ಕೊತ ಬರಬೇಕು. ತೀರಾ ಹೈ ಫ್ಲೇಮಲ್ಲಿ ನಾವು ಜಾಸ್ತಿ ಬ್ರೌನ್ ಆಗಲಿ ಇಲ್ಲ ಬ್ಲ್ಯಾಕ್ ಬರಲಿ ಅಂತ ಅಂದ್ಬಿಟ್ಟು ಆ ರೀತಿ ಹುರಿದ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಅದು ಫುಲ್ಲು ಸೀದೋದಾಗುತ್ತೆ ಮತ್ತು ಕಹಿ ಕಹಿ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡ್ಕೊಂಬಿಟ್ಟು ಹುರ್ಕೊಳ್ಳಿ, ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಲೈಟಾಗಿ ಸಣ್ಣ ಉರಿಲಿ ಹಾಗೆ ಮೇಲ್ಮೇಲೆ ತಗೊಂಡು ಹುರ್ಕೊತ ಹೋಗಿ. ಕಹಿ ಆಗುತ್ತೆ ಅಂತ ಸ್ವಲ್ಪ ಘಾಟ್ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಘಾಟ್ ಆಗುತ್ತೆ ಅಲ್ವಾ? ಇವಾಗ ಆ್ಯಕ್ಚುಲಿ ಸಖತ್ತು ಒಳ್ಳೆ ಕಲರ್ ಬಂದಿದೆ ಅಲ್ವಾ? ಈ ಥರ ಇದ್ದರೆ ಪೋರ್ಕಿಗೆ ಹಾಕೋ ಮಸಾಲ ಥರ ರೆಡಿಯಾಗಿದೆ. ಸಾಕೇನೋ ಅಲ್ವಾ ಬ್ಲ್ಯಾಕ್ ಇದಿಷ್ಟು ನೋಡಿ. ಇಷ್ಟ ಆದರೆ ಫ್ಲೇಮ್ ಆಫ್ ಮಾಡ್ಕೊಂಬಿಡಿ. ಪೂರ್ತಿ ಫುಲ್ಲು ಬ್ಲ್ಯಾಕ್ ಆಗಿ ಮಾಡಿ ಹಂಗೆ ಬಿಟ್ರೆ ಒಳಗಡೆ ಒತ್ತೆ ಹೋಗ್ಬಿಡುತ್ತೆ. ತಣ್ಣಗಾಗೋವರೆಗೂ ಆಡಿಸ್ತಾನೆ ಇರೋದು. ಒಂದು ಪ್ಲೇಟ್ ಮೇಲೆ ಅಲ್ಲ, ಒಂದು ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೋದಲ್ಲ. ಫುಲ್ಲು ಡಾರ್ಕ್ ಬ್ರೌನ್ ಬಂದಿದೆ. ಬಟ್ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಥರ ಕಾಣಿಸ್ತಿದೆ. ಆ್ಯಕ್ಚುಯಲ್ ಪಿಕ್ಕು ಸ್ವಲ್ಪ ಡಾರ್ಕ್ ಬ್ರೌನ್ ಬಂದಿದೆ. ಸ್ವಲ್ಪ ಅದ್ರಲ್ಲಿ ಸ್ಪ್ರೆಡ್ ಮಾಡಬೇಕಾಗಿತ್ತು. ಪೋರ್ಕು ಅಷ್ಟೇ ಇದೇ ಥರ ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಹುರ್ಕೊಂಬಿಟ್ಟು ಹಾಕ್ಕೊಂಡ್ರೆ ಅದು ಅಷ್ಟೇ ಒಂಥರ ಬ್ರೌನ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದು ಹುರ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಒಂದು 2ರಿಂದ 3 ಹಸಿರು ಮೆಣಸಿನ್ಕಾಯಿ ನೀವು ಖಾರ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ಇದು ಆಪ್ಷನಲ್ಲು ಬಿರಿಯಾನಿ ಎಲೆ ಬರುತ್ತಲ್ಲ, ಮನೇಲೇ ಬರುವಂಥ ಪಾಟು. ನಾನು ಸುಮಾರು ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಮುಂಚೆ, ಬಿರಿಯಾನಿ ಮಾಡಿದ ವೀಡಿಯೋಗಳಲ್ಲೆಲ್ಲ. ಅದನ್ನು ಒಂದೇ ಒಂದು ಎಲೆನ ಹಾಕ್ಕೊತಾ ಇದ್ದೀವಿ, ಸ್ವಲ್ಪ ಫ್ಲೇವರ್ಗಷ್ಟೇ. ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಅಂದ್ಬಿಟ್ಟು. ಇದಾದಮೇಲೆ ಒಂದು 2 ಈರುಳ್ಳಿ, ಚಿಕ್ಕದಾಗಿದ್ದರೆ 2 ಈರುಳ್ಳಿ ಹಾಕ್ಕೊಳ್ಳಿ, ದೊಡ್ಡದಾದರೆ 1 ಈರುಳ್ಳಿನ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೊಳ್ಳಿ. ಇದಕ್ಕೆ ನಾವೀಗ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಕರಿಬೇವನ್ನ ಚಿಕನ್ಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ 2 ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮ್ಯಾಟೋನ 2 ಹಾಕ್ಕೊಳ್ಳಿ. ತುಂಬ ಹಣ್ಣಾಗಿ ರೆಡ್ ಆಗಿದ್ರೆ ಟೊಮ್ಯಾಟೊ
ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀವಿ. ಇನ್ನೇನು ಮಸಾಲೆ ಜಾಸ್ತಿ ಏನು ಆ್ಯಡ್ ಮಾಡ್ತಾ ಇಲ್ಲ. ಚಕ್ಕೆ, ಲವಂಗ, ಮೆಣಸು ಆ ಥರ ಆಗಿರ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು. ಒಂದು ಅರ್ಧ kg ಚಿಕನ್ನ ತಂದಿಟ್ಕೊಂಡಿದ್ದೀವಿ. ನಮ್ಮನೇಲಿ ಕೋಳಿ ಕಾಲು ಪ್ರಿಯರು ಜಾಸ್ತಿ. ಹಾಗಾಗಿ ಒಂದು 4 ಕೋಳಿ ಕಾಲನ್ನ ಎಕ್ಸ್ಟ್ರಾ ಹಾಕ್ಸ್ಕೊಂಬಂದಿದ್ದಾರೆ. ಒಂದು ಅರ್ಧ kg ತೊಗೊಂಡಿದ್ದೀವಿ ಅಷ್ಟೇ ಚಿಕನ್ನ. ನೀವು ಫಸ್ಟೇ ಈ ಮಸಾಲೆ ಎಲ್ಲ ಹುರಿದಿಟ್ಕೊಂಡು ರೆಡಿ ಇತ್ತು ಅಂತ ಅಂದರೆ ಈ ಖಾರ ಪುಡಿ, ಧನಿಯಾ ಪುಡಿದು ಒಂದು ಸಲ ಮಾಡಿಟ್ಕೊಂಡ್ರೆ ಸ್ಟೋರ್ ಮಾಡ್ಬೋದು ಅದನ್ನು ಏರ್ ಟೈಟ್ ಬಾಕ್ಸಲ್ಲಿ. ಆ ಥರ ಇತ್ತು ಅಂತಂದರೆ ತುಂಬ ಬೇಗ ಮಾಡ್ಕೊಬೋದು ಈ ಅಡುಗೆನ. ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ, ಅನ್ನ ಯಾವುದಕ್ಕಾದ್ರೂ ಒಳ್ಳೆ ಕಾಂಬಿನೇಷನ್ ಅನ್ಬೋದು. ಈಗ ಚಿಕನ್ ಹಾಕ್ಕೊಂಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕಿಟ್ಟಿದ್ರೆ ಅಲ್ಲಿಗೆ ಒಂದು 80% ಕೆಲಸ ಮುಗ್ದೋಯ್ತಂತ. ಒಗ್ಗರಣೆಲೇ ಚಿಕನ್ನು ಬೇಯಬೇಕು. ಅದರಲ್ಲಿರೋ ನೀರನ್ನ ಅದು ಬಿಡ್ಕೊಂಬಿಟ್ಟು ಅದಾಗೆ ಇಂಗಬೇಕು, ಅದು ಸುಂಡ್ರಕೋಬೇಕು. ಅದು ಸುಂಡ್ರಿಸ್ದಾಗ ಏನಾಗುತ್ತೆ, ಏನಿದೆ ಚಿಕನ್ದು ಸ್ಮೆಲ್ ಆಗಿರ್ಬೋದು, ಚಿಕನ್ ಆಗಿರಲಿ ಮಟನ್ ಆಗಿರಲಿ ಈ ಪ್ರೊಸೀಜರ್ನೇ ಫಾಲೋ ಮಾಡಿ ಚಿಕನ್ದು ಮಟನ್ದು ಏನು ಸ್ಮೆಲ್ ಇದೆ ಅದೆಲ್ಲ ಹೋಗುತ್ತೆ. ಅದಾಗೆ ನೀರು ಬಿಟ್ಕೊಂಡು ಅದು ನೀರೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು, ಆವಾಗ ಚೆನ್ನಾಗಾಗುತ್ತೆ. ನೋಡಿ ಈಗ ನೀರೆಲ್ಲ ಬಿಟ್ಕೊಂಡು ನೀರು ಕಡಿಮೆ ಆಗಿತ್ತು. ಅದಾದಮೇಲೆ ನಾವು ಗ್ರೇವಿ ಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀವಿ. ನಿಮಗೆ ಗ್ರೇವಿ ಬೇಡ ಅಂತ ಅನ್ನೋದಿದ್ರೆ ಚಿಕನ್ ಬೆಂದಾದಮೇಲೆ ಡೈರೆಕ್ಟು ನಾವು ಏನು ಪುಡಿ ಹುರಿದಿಟ್ಕೊಂಡಿರ್ತೀವಿ ಆ ಪುಡಿನ ಹಾಕ್ಕೊಬೋದು. ಈಗ ಆಲ್ಮೋಸ್ಟ್ ಒಂದು 80% ಆಗಿದೆ ಅಂತ ಅನ್ನುವಾಗ ನಾವು ಹುರಿದಿಟ್ಕೊಂಡಿರೋ ಅಂಥ ಪುಡಿ ನೋಡಿ ಇನ್ನು ಕಲರ್ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದನ್ನು ಒಂದು 2-3 ಸ್ಪೂನಷ್ಟು ಈ ಪುಡಿನ ನಾವು ಹಾಕ್ಕೊತಾ ಇದ್ದೀವಿ. ಟೇಸ್ಟ್ ನೋಡಿಕೊಂಡು ನಿಮಗೆ ಸ್ವಲ್ಪ ಇನ್ನೂ ಖಾರ ಬೇಕು, ಇಲ್ಲ ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಪೌಡರ್ನ ನೀವಿಲ್ಲಿ ಆ್ಯಡ್ ಮಾಡ್ಕೊಬೋದು. ಪೌಡರೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಎಂಡಲ್ಲಿ ಹಾಕ್ಕೊತಾ ಇದ್ದೀವಿ. ಎಂಡಲ್ಲಿ ಹಾಕೋದ್ರಿಂದ ಸ್ವಲ್ಪ ಕೊತ್ತಂಬರಿದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ. ಇದಕ್ಕೆ ನಾವು 1 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀವಿ. ನಿಮಗೆ ಸ್ವಲ್ಪ ನಾವು ಹುಳಿ ಜಾಸ್ತಿ ತಿನ್ನೋದ್ರಿಂದ ಇಲ್ಲಿ 1 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀವಿ. ನಿಮಗೆ ಹುಳಿ ಕಡಿಮೆ ತಿನ್ನೋ ಅಂಥವ್ರಿದ್ರೆ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಮತ್ತು ಹುಳಿ ಹಾಕಲಿಲ್ಲ ಅಂತ ಅಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಿಂಬೆಹಣ್ಣಿನ ಹುಳಿ ಈ ಮಸಾಲೆಗೆ ಹಾಕಲೇಬೇಕಾಗುತ್ತೆ. ಸ್ವಲ್ಪ ಹುರಿದಿರ್ತೀವಲ್ವ, ಆ ಘಾಟೆಲ್ಲ ಹೋಗಬೇಕು ಅನ್ನೋದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ಕೊತೀವಿ. ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಯಾವುದಕ್ಕಾದ್ರೂ ನಾವು ನಾನ್ ವೆಜ್ಗೆಲ್ಲ ಯೂಶ್ವಲಿ ಹಾಕ್ತೀವಿ ನಮ್ಮ ಮನೆ ಕಡೆ, ಅಂದರೆ ನಮ್ಮ ಸಕಲೇಶ್ಪುರದ ಕಡೆ. ಬಟ್ ಇಲ್ಲಿ ಹಾಸನ ಕಡೆ ಸ್ವಲ್ಪ ಕಡಿಮೆ ಹುಳಿನ ಯೂಸ್ ಮಾಡೋದು. ಹಾಗಾಗಿ ಈ ಗ್ರೇವಿಗೆ ಮಾತ್ರ ಹುಳಿನ ಹಾಕ್ಕೊಳ್ಳಿ. ಒಂದು ಅರ್ಧ ನಿಂಬೆ ಹೋಳು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಮತ್ತು ಈ ಟೈಮಲ್ಲಿ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಆ್ಯಡ್ ಮಾಡ್ಕೊಬೋದು ನೀವು. ಇಲ್ಲಿಗೆ ಟೇಸ್ಟಿಯಾಗಿರೋ ಅಂತಹ ಒಂದು ಪೋರ್ಕ್ ಸ್ಟೈಲ್ ಅಂತಿರೋ, ನೀವು ಮಲ್ನಾಡ್ ಸ್ಟೈಲ್ ಅಂತಿರೋ, ಏನಾದರೂ ಅನ್ಕೋಬೋದು. ಬಟ್ ನಾವಿದು ಮಲ್ನಾಡ್ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಇದೆ. ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.